ರಾಜ್ಯದಲ್ಲಿ ಮಳೆ ಕೊರತೆ ಮತ್ತು ನೀರಿನ ಅಭಾವದ ಆತಂಕ ಹೆಚ್ಚುತ್ತಿರುವ ನಡುವೆಯೇ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರತಕ್ಕಂಥ ಆದೇಶ ಕರ್ನಾಟಕದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ನವದೆಹಲಿಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ಆದೇಶವನ್ನ ಯಥಾಸ್ಥಿತಿಯಲ್ಲಿ ಮುಂದುವರೆಸಿರುವ ಪ್ರಾಧಿಕಾರ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಕರ್ನಾಟಕಕ್ಕೆ ಸೂಚಿಸಿದ ಈ ನಿರ್ಧಾರದ ಬೆನ್ನಲ್ಲೇ ರಾಜ್ಯದ ವಿವಿಧ ರೈತ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದು ಕಾವೇರಿ ಹೋರಾಟ ಮತ್ತೆ ತೀವ್ರಗೊಳ್ಳುವ ಲಕ್ಷಣಗಳು ಗೋಚರಿಸಿವೆ. ಇದರ ನಡುವೆಯೇ ಬೆಂಗಳೂರಿನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತರ ಹೋರಾಟಕ್ಕೆ ಕನ್ನಡ ಚಿತ್ರರಂಗ ಬೆಂಬಲ ಘೋಷಿಸಿದೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಮಾತನಾಡಿ, ನೆಲ, ಜಲ ಮತ್ತು ಭಾಷೆಗೆ ಧಕ್ಕೆ ಉಂಟಾದಾಗಲೆಲ್ಲ ಕನ್ನಡ ಚಿತ್ರರಂಗ ರಾಜ್ಯದ ಪರವಾಗಿ ನಿಂತಿದೆ. ಮಹದಾಯಿ ವಿಚಾರದಲ್ಲೂ ನಮ್ಮ ಬೆಂಬಲ ಇತ್ತು, ಈಗ ಕಾವೇರಿ ವಿಚಾರದಲ್ಲೂ ರೈತರ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳಿದ್ರು. ಹೇಳಬೇಕು, ರಾಕ್ಲೈನ್ ವೆಂಕಟೇಶು, ಸಾರಾ ಗೋವಿಂದು, ಸುಂದರ್ ರಾಜು, ಕೆ ಮಂಜು ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಭಾಗವಹಿಸಿದ್ರು. ಬೆಂಬಲ ಕೊಡ್ಲೇಬೇಕಲ್ಲ. ಆದ್ರೆ ಇಂಡಸ್ಟ್ರಿ ಅವತ್ತಿಗೂ ಮತ್ತು ಇವತ್ತಿಗೂ ಬಹಳ ವ್ಯತ್ಯಾಸಗಳಿದೆ. ಆದ್ರೆ ಆ ಶಕ್ತಿ ಇಂಡಸ್ಟ್ರಿಗಿದೆಯಾ? ಇಲ್ಲ, ಬೇರೆ ಬೇರೆ ಕಾರಣಕ್ಕೆ ಆ ಶಕ್ತಿ ಕುಂದಿದೆ. ಬಟ್ ಇಂಡಸ್ಟ್ರಿ ಪರವಾಗೂ ಕೂಡ ಸರ್ಕಾರಗಳು ನಿಲ್ಲಬೇಕು, ಜನ ನಿಲ್ಲಬೇಕು. ಇಂಡಸ್ಟ್ರಿ ಕೂಡ ಜನಗಳ ಪರವಾಗಿ ನಿಲ್ಲಬೇಕು ಅನ್ನೋ ನಿಲುವಿದೆಯಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಾಗಾಗಿ ಇವತ್ತೆಲ್ಲರೂ ನಾವೆಲ್ಲ ಬಿಟ್ಟವೆ ಕೆಟ್ವಿ ಆಮೇಲೆ ನಾವೆಲ್ಲ. ಹಾಗಾಗಿ ನಾವು ಬೆಂಬಲ ಕೊಡ್ಲೇಬೇಕಾಗತ್ತೆ. ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ವ್ಯವಸಾಯ ಮಾಡ್ತಿಲ್ವ ರೈತರು, ಅವೆಲ್ಲ ಇದು ಮಾಡೋಕ್ಕಾಗಲ್ಲ. ರಾಕ್ಲೈನ್ ವೆಂಕಟೇಶ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲ, ಯಾಕಂದ್ರೆ ಇವೆಲ್ಲ ನಾವೆಲ್ಲ ಭಾಗಿಯಾಗಬೇಕು, ನಾವೆಲ್ಲ ಹೋಗ್ಬೇಕು ಅನ್ನೋ ಬಂದಿರಲಿಲ್ಲ. ಆ ಕಾರಣಕ್ಕೆ ಒಗ್ಗಟ್ಟಾಗಿ ಮಾಡಬೇಕು ಅಂತ ಅವರೆಲ್ಲ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಈ ಅಮಿತ್ ಶಾ ಅವರನ್ನ ಕಚೇರಿಯಿಂದ ಹೊರಗೆಳಿತೀವಿ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಈಗ ಒಂದಷ್ಟು ಸಂಘರ್ಷ ಕಾರಣ ಆಗಿದೆ. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಚರ್ಚೆ ವೇಳೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಹಿರಿಯ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೌನ ವಹಿಸಿರುವುದನ್ನು ಖಂಡಿಸಿದ ಖರ್ಗೆ ಸರ್ಕಾರದಿಂದ ಸ್ಪಷ್ಟ ಉತ್ತರ ನೀಡುವಂತೆ ಒತ್ತಾಯ ಮಾಡಿದರು. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕವನ್ನ ಮೇಲ್ಮನೆಯಲ್ಲಿ ಮಂಡಿಸಿದ ಬಳಿಕ ಮಾತನಾಡಿದಂತ ಖರ್ಗೆ, ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ನಡೆದ ಘಟನೆ ಕುರಿತು ಸರ್ಕಾರವ ಸತ್ಯವನ್ನ ದೇಶದ ಮುಂದೆ ಹೇಳಬೇಕು ಅಂತ ಆಗ್ರಹ ಮಾಡಿದರು. ಗೃಹ ಸಚಿವ ಅಮಿತ್ ಶಾ ಅವರು ಮುಚ್ಚಿದ ಬಾಗಿಲಿನಿಂದ ಹಿಂದೆ ಅಡಗಿರಲು ಸಾಧ್ಯವಿಲ್ಲ. ಈ ಪ್ರಕರಣದ ಬಗ್ಗೆ ಸರ್ಕಾರ ಉತ್ತರ ಕೊಡಲೇಬೇಕು ಅಂತ ಖರ್ಗೆ ಒತ್ತಾಯ ಮಾಡಿದರು. ಜುಲೈ 20 ನಡೆದ ಚಲೋ ಸಂಸತ್ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ಕೈಗೊಂಡ ಕ್ರಮವನ್ನ ಉಲ್ಲೇಖಿಸಿದ ಖರ್ಗೆ, ನೀವು ದೇಶದ ಗೃಹ ಸಚಿವರು, ಘಟನೆ ನಡೆದಿರೋದು ದೆಹಲಿಯಲ್ಲಿ, ಇಷ್ಟೆಲ್ಲ ನಡೀತಿದ್ರು ಯಾಕೆ ಮೌನವಾಗಿದ್ದೀರಿ? ಯಾರಾದ್ರೂ ನಿಮ್ಮ ಬಾಯಿನ ಒಲ್ದಿದ್ದಾರೆಯೇ ಅಂತ ಸದನದಲ್ಲೇ ಪ್ರಶ್ನೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಬಲಪ್ರಯೋಗ ನಡೆದಿದೆ ಅಂತ ಆರೋಪಿಸಿದ ಅವರು, ಹಲವಾರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆಗೆ ಯಾರು ಹೊಣೆ ಎನ್ನುವ ಪ್ರಶ್ನೆಗೆ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಖರ್ಗೆ ಅವರ ಹೇಳಿಕೆಗಳ ವೇಳೆ ಸದನದಲ್ಲಿ ಕೆಲ ಕಾಲ ಗದ್ದಲವೂ ಉಂಟಾಯಿತು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ ಖರ್ಗೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಸರ್ಕಾರ ಸ್ಪಷ್ಟ ನಿಲುವು ಪ್ರಕಟಿಸಬೇಕು, ವಿದ್ಯಾರ್ಥಿಗಳ ಆತಂಕ ಮತ್ತು ಆಕ್ರೋಶವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹ ಮಾಡಿದ್ರು. ಪ್ರಧಾನಿ ಯಾರು? ನರೇಂದ್ರ ಮೋದಿ ಅಷ್ಟೆಲ್ಲ ಮಾತಾಡೋರೆ. ಖರ್ಗೆ ಯಾಕೆ ಹಿಂಗೆ? ಲೈಕ್ ಅಂದ್ರೆ ಮಾತಾಡಕ್ ಮುಂಚೆ ಹೇಳಿದ್ರೆ ಓಕೆ, ರಾಜಕಾರಣ ಮಾಡಬೇಕು, ಎಗ್ರಿ. ಮಾತಾಡದೆ ಇದ್ದಾಗ ಮೋದಿ ಮೊದಲೇ ಹೇಳಿದ್ರೆ ಇದು ವರ್ಕೌಟ್ ಆಗಿರೋದು, ಮಾತಾಡೋರು ಎಲ್ಲ ಆಗಿದೆ ಒಂದಂತಕ್ಕೆ. ಲೈಕ್ ಅದು ಬಿಟ್ಟು ಬೇರೆ ಚರ್ಚೆ ಮಾಡೋ ವಿಷಯಗಳಿದೆ. ಯಾವ್ದೋ ಲಾ ತತ್ತವ್ರೆ, ಗುಡ್ಡ ಬ್ಯಾಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಳೆ ತಗೊಂಡು ಕೆರಿತಾ ಕೂತ್ಕೊಂಡ್ರೆ ಏನಾಗತ್ತೆ? ಡಾಕ್ಟರ್ ಹತ್ರ ಬಂದ್ಬಿಟ್ಟು ಔಷಧಿ ತಗೊಳ್ಳೋ ಟೈಮಲ್ಲಿ ಮತ್ತೆ ಹಳೆಯದನ್ನ ಆದನ್ನ ಕೆರ್ಕೊಂಡು ಕೂತ್ಕೊಂಡ್ರೆ ಮತ್ತೆ ರಕ್ತ ಬರ್ತದಷ್ಟೇ. ಅಂದ್ರೆ ಘಟನೆಗಳಾಗಿದೆ, ಹೌದು, ಎಗ್ರಿ. ಹೇಳಬೇಕು, ಮಾತಾಡಿದ್ಮೇಲೆ ಏನ್ ಕತೆ? ಈ ಲಾ ಬಗ್ಗೆ ಏನ್ ತಗೊಂಡು ಸಪೋರ್ಟ್ ಮಾಡಿ ಅದ್ರ ವಿರುದ್ಧವಾಗಿ ಓಟ್ ಹಾಕ್ತೀರಿ. ಮತ್ತೆ ನೀವು ಮೋದಿ ಆಗ ಆಕ್ಸಿ ಗುದ್ಬಿಟ್ಟವನವನು, ನೀನ್ ಯಾಕೆ ಗುದ್ದೆ, ತಪ್ಪು ಮಾಡ್ದೆ ಹೇಳಿ, ಆಮೇಲೆ ಬ್ಯಾಂಡೇಜ್ ಹಾಕ್ಸ್ಕೊತೀನಿ ಅಂತ ಆಗತ್ತೇನು? ಲಾ ಬಂದ್ರೆ ಲಾ ಪಾಸ್ ಮಾಡಿ, ಚರ್ಚೆ ಆರೋಗ್ಯಕರವಾಗಿ ಚರ್ಚೆ ಮಾಡಿ. ನಿಮ್ ಇದಕ್ಕೆ ಮಾಡಿದ್ರೆ ಆಗಲ್ಲ. ಒಂದೇ ಮಾತರಂಗೆ ಅವಮಾನ ಮಾಡಿದ್ರೆ 3 ವರ್ಷ ಜೈಲು. ಏನಪ್ಪಾ ವಿಷಯ ಅಂದ್ರೆ, ಒಂದೇ ಮಾತರಂ ಅವಮಾನಕ್ಕೆ 3 ವರ್ಷ ಜೈಲು ಶಿಕ್ಷೆ. ರಾಜ್ಯಸಭೆಯಲ್ಲಿ ತಿದ್ದುಪಡಿ ಮಸೂದೆ ಅಂಗೀಕಾರ. ಒಂದೇ ಮಾತರಂ ಗೀತೆಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವುದನ್ನ ಅಥವಾ ಅದರ ಗಾಯನಕ್ಕೆ ಅಡ್ಡಿಪಡಿಸುವುದನ್ನ ಶಿಕ್ಷಾರ್ಹ ಅಪರಾಧವ ಮಹತ್ವದ ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆ ಧ್ವನಿ ಮತದ ಮೂಲಕ ಅಂಗೀಕರಿಸಿದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪ್ರಕಾರ ಒಂದೇ ಮಾತರಂ ಗೀತೆಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದ್ರೆ ಅಥವಾ ಅದರ ಗಾಯನಕ್ಕೆ ಅಡ್ಡಿಪಡಿಸಿದ್ರೆ ತಪ್ಪಿತಸ್ಥರಿಗೆ ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ. ಮಸೂದೆ ಕುರಿತು ನಡೆದ ಸಂಕ್ಷಿಪ್ತ ಚರ್ಚೆಯ ಬಳಿಕ ರಾಜ್ಯಸಭೆಯಲ್ಲಿ ಧ್ವನಿ ಮತದ ಮೂಲಕ ಇದನ್ನು ಅಂಗೀಕರಿಸಲಾಯಿತು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಅವರ ಅನುಪಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳನ್ನು ವಿರೋಧಿಸಿ ಕಾಂಗ್ರೆಸ್ ಸೇರಿದಂತೆ ಹಲವು ಪ್ರತಿಪಕ್ಷಗಳ ಸದಸ್ಯರು ಸದನದಿಂದ ಹೊರ ನಡೆದಿದ್ದ ಸಂದರ್ಭದಲ್ಲೇ ಮಸೂದೆ ಅಂಗೀಕಾರಗೊಂಡಿತು. ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿದ ಗೃಹ ಸಚಿವ ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ, ದೇಶದ ಜನರ ಭಾವನೆಗಳನ್ನ ಗೌರವಿಸುವ ಉದ್ದೇಶದಿಂದಲೇ ಈ ತಿದ್ದುಪಡಿ ತರಲಾಗಿದೆ ಅಂತ ಹೇಳಿದ್ರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದೇ ಮಾತರಂ ದೇಶಭಕ್ತಿಯ ಸಂಕೇತವಾಗಿ ಜನರನ್ನು ಒಗ್ಗೂಡಿಸಿದ ಗೀತೆಯಾಗಿತ್ತು.
ಆದರೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದ ಈ ಗೀತೆಗೆ ಸಲ್ಲಬೇಕಾದ ಗೌರವ ದೊರೆಯಲಿಲ್ಲ ಅಂತ ಅವರು ಆರೋಪ ಮಾಡಿದ್ರು. ಇದೇ ಕಾರಣದಿಂದ ಸರ್ಕಾರವು ಒಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳಿಗೆ ಮಾತ್ರ ಅಧಿಕೃತ ಮಾನ್ಯತೆ ನೀಡಿತ್ತು ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದನ್ನೇ ಮಾಡುವ ಪದ್ಧತಿ ಜಾರಿಯಾಯಿತು ಅಂತ ನಿತ್ಯಾನಂದ ರೈ ತಿಳಿಸಿದ್ರು. ಮಾಡಿ ದೇಶ ಕಟ್ಟೋ ಕಡೆನೂ ಕೆಲಸ ಮಾಡಿ, ದೇಶ ಉಳಿಸೋ ಕಡೆ ಕೆಲಸ ಮಾಡಿ, ದೇಶ ಹಾಳು ಮಾಡೋ ಪ್ರಕ್ರಿಯೆಗಳು ಬೇಡ. ಬಟ್ ಈ ನಿಲುವು ಗುಡ್ ಅಷ್ಟೇ.